ಮಕ್ಕಳ ಕೈಯೊಳಗೆ ಒಂದಿಷ್ಟು ಕಲರ್ ಪೆನ್ಸಿಲ್ಲು, ಒಂದಿಷ್ಟು ಕಲರ್ ಹಾಕಕ್ಕೆ ಬುಕ್ಕು, ಈ ಥರ ಏನಾರ ಕಲರ್ಫುಲ್ ಮಾಡಿರಿ ಅಂತ ಕೊಟ್ರೆ ಎಷ್ಟು ಚಂದ ಮಾಡ್ತಾವೆ ಅಂದ್ರೆ ರೀ, ನೋಡ್ಲಿಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ ನೋಡ್ರಿ. ಹಿಂಗಂಥೇಳಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ ಫ್ರೆಂಡ್ಸ್. ನಾನು ಇವತ್ತಿನ ವ್ಲಾಗ ಸ್ಕೂಲಿಂದ ಐತ್ರಿ, ಮನೀದಿಲ್ಲ ರೀ ಇದು. ನಾನು ನಿಮ್ಮ ಪುಷ್ಪಾಸ್ ಡೈಲಿ ವ್ಲಾಗ್ಗೆ ಸ್ವಾಗತ ಮಾಡ್ತಾಯಿದ್ದೀನಿ ರೀ ನಿಮ್ಗೆ. ನೋಡಿರಿ, ಇದು ನಮ್ಮ ಕ್ಲಾಸಿನ ಮಕ್ಕಳದ್ದು ಕಲರಿಂಗ್ ಮಾಡೋಕ್ಕೆ ಕೊಟ್ಟಿದ್ದೆ ಅವರಿಗೆ. ಚಾಪ್ಟರ್ ಕಂಪ್ಲೀಟ್ ಆಗಿತ್ತಲ್ರಿ, ಹಾಗಾಗಿ ಕಲರಿಂಗ್ ಮಾಡಿರಿ ಅಂಥೇಳಿ ಮಕ್ಳಿಗೆ ಅಷ್ಟು ಕಲರ್ ಮಾಡೋಕೆ ಹೇಳಿ ಮಾಡಿರಿ ನೀವು ಅಂತೇಳಿ ಒಂದು 3 ಪೇಜ್ ಇತ್ತು ರೀ. ಅದು ಟೆಕ್ಸ್ಟ್ ಬುಕ್ ಒಳಗೆ ಟೆಕ್ಸ್ಟ್ ಬುಕ್ ವರ್ಕ್ ಇತ್ತು ರೀ. ಅದು ಮಾಡ್ಲಿಕ್ಕೆ ಕ್ಲಾಸ್ ವರ್ಕ್ ಅವ್ರಿಗೆ ಅದು ಕಲರ್ ಮಾಡೋಕೆ ಕೊಟ್ಟು, ನಾನು ಈ ಕಡೆ ಅವರಿಗೆ ಹೋಮ್ವರ್ಕ್ ಹಾಕಿ ಕೊಟ್ರಾತಂತ ಹೋಮ್ವರ್ಕ್ ಬುಕ್ ಇಸ್ಕೊಂಡು ಕುಂತಿದ್ದೆ ನೋಡಿರಿ. ಆಮೇಲೆ ಲಾಸ್ಟ್ ಡೇ ಇದ್ದು ಅಂದ್ರೆ ಹಿಂದಿನ ದಿನದ ಹೋಮ್ವರ್ಕು ಚೆಕ್ ಮಾಡಬೇಕು, ಈ ಕಡೆ ಹೋಮ್ವರ್ಕು ಹಾಕ್ಬೇಕು ರೀ. ಪೇಜ್ ಟು ಪೇಜ್ ಚೆಕ್ ಮಾಡಬೇಕು, ಆಮೇಲೆ ಪೇಜ್ ಟು ಪೇಜ್ ಹೋಮ್ವರ್ಕ್ ಹಾಕ್ಬೇಕಲ್ರಿ ಹುಡುಗರಿಗೆ. ನಮ್ಮ ಕ್ಲಾಸಿನ ಮಕ್ಳು ಇದ್ದಿದ್ದು ಫಸ್ಟ್ ಕ್ಲಾಸಿಂದ ನನ್ನ ಕ್ಲಾಸಿನ ಮಕ್ಕಳು ಭಾಳ ಚಂದ ಮಾಡ್ತಾವ್ರಿ. ಮತ್ತು ಅಷ್ಟೇ ಹೇಳಿದ್ದೆಲ್ಲನೂ ವರ್ಕ್ ನೀಟಾಗಿ ಮಾಡ್ತಾರೆ, ಹೋಮ್ವರ್ಕು ಮಾಡ್ತಾರೆ, ಕ್ಲಾಸ್ ವರ್ಕು ಬರೀತಾರೆ, ಯಾವುದೂ ಫೇಲ್ ಇಲ್ಲ, ಚೆನ್ನಾಗಿ ಮಾಡ್ತಾರೆ ರೀ ಮಕ್ಕಳು. ಆಮೇಲೆ ನೆಕ್ಸ್ಟ್ ಇದು 4th ಕ್ಲಾಸಿನ ಮಕ್ಕಳಿಗೆ ಅವತ್ತು ನಾವು ಇದನ್ನು ಮಾಡಿಸಿದ್ದೆ ನೋಡಿರಿ, ಪ್ರಾಜೆಕ್ಟ್ ವರ್ಕ್ ಮಾಡಿಸಿದ್ದೆ ರೀ, ಎಲಿಫೆಂಟ್ ಫೇಸ್ ಅಂಥೇಳಿ. ಎಲ್ರಿಗೂ ಮಟೀರಿಯಲ್ ತೊಗೊಂಡು ಬಾ ಅಂತ ಹೇಳಿದ್ದೆ, 2 ಕಲರ್ ಪೇಪರ್ ತೊಗೊಂಡು ಬಾ ಅಂತ ಹೇಳಿದ್ದೆ. ಪ್ರಾಂಪ್ಟಾಗಿ ತಂದಿದ್ದೆ ರೀ ಮಕ್ಕಳು. ಆಮೇಲೆ ಅವ್ರಿಗೆಲ್ಲ ನಾವು ಕೈಲೇ ಡ್ರಾ ಮಾಡಿಕೊಟ್ಟು ಫೇಸಿಗೆ ಸರ್ಕಲ್ ಹಾಕಿ, ಆಮೇಲೆ ಇಯರ್ಸು, ನೆಕ್ಸ್ಟ್ ಟ್ರಂಕ್, ಎಲಿಫೆಂಟ್ ಟ್ರಂಕ್ ಬರುತ್ತಲ್ಲ ಅಂದರೆ ಸೊಂಡ್ಲಿಗೆ ಅಷ್ಟು ನೆಕ್ಸ್ಟ್ ಮಾಡಿಸಿದ್ದೆ. ಅದನ್ನು ಭಾಳ ಚಂದ ಮಾಡಿದ್ರು ನೋಡಿ ನನ್ನ ಮಗ. ನೋಡ್ರಿ ಮೂಗಂತ ನೋಡ್ರಿ, ಆನಿ ಸೊಂಡ್ಲಂತ ನಾ ಅಂತೀನಿ, ಅವ ಮೂಗಂತ. ಅಂದ ಮಕ್ಕಳು ತಮಗೆ ತಿಳಿದಿದ್ದು ಹೇಳ್ತಾರೆ, ತಲೆಯೊಳಗೆ ಏನು ಬರುತ್ತದು ಚಂದ ಮಾಡ್ತಾರೆ ಮಕ್ಳು. ಹೇಳಿದ್ದನ್ನು ನೀಟಾಗಿ ಮಾಡ್ತಾರೆ, ಏನಿದು ಇಲ್ಲ. ಇದು ನೋಡ್ರಿ ಎಷ್ಟು ಚಂದ ಮಾಡ್ತಾರೆ ಮಕ್ಕಳು. ಇದು ಇಯರ್ ಡ್ರಾ ಮಾಡಾಕತ್ತೇನೆ ರೀ ಈಗ. ಅದು ಫೇಸ್ ಅತ್ತ, ಇವು ಆನಿಕಿವಿ ಅಂತಾರಲ್ಲ, ದೊಡ್ಡ ಇರ್ತಾವೆ, ಜೊತಾಡ್ತಿರ್ತಾವೆ ನೋಡ್ರಿ ಆನಿಗೆ. ಅದು ಪ್ರತಿಯೊಬ್ಬರಿಗೂ ಈ ಥರ ಡ್ರಾ ಮಾಡಿಕೊಟ್ಟೆ. ಅವರು ಕಟ್ ಮಾಡಿ ಅದನ್ನು ಪೇಸ್ಟ್ ಮಾಡಿದ್ರು. ಗಮ್ ಎಲ್ಲ ತಂದಿದ್ರ ಮಟೀರಿಯಲ್ಲ, ಎಷ್ಟು ಚಂದ ಮಾಡಿದ್ರು ಅಂತಂದ್ರೆ ಅದು ಭಾಳ ಚಂದ ಆಗೈತೆ ರೀ ನೋಡೋಕೆ. ಪ್ರತಿಯೊಬ್ಬರದು ನಂದು ಮಾಡಿಕೊಡ್ರಿ ಅಂಥೇಳಿ. ಆಮೇಲೆ ನೆಕ್ಸ್ಟ್ 3rd ಕ್ಲಾಸಿಗೂ ಒಂದು ಪ್ರಾಜೆಕ್ಟ್ ಹೇಳಿದ್ದೆ ರೀ, ಬರ್ಡ್ ನೆಸ್ಟ್ ಮಾಡ್ಕೊಂಡು ಬಾ ಅಂಥೇಳಿ. ಮಕ್ಕಳು ಅವರು ಮಾಡ್ಕೊಂಡು ಬಂದಿದ್ರು. ಈ ಥರ ನಾವು ಅವಾಗವಾಗ ಆ್ಯಕ್ಟಿವಿಟಿ ಕೊಟ್ವಿ ಅಂದರೆ ಮಕ್ಳಿಗೆ ಮೈಂಡಿಗೂ ಖುಷಿ ಆಗುತ್ತೆ. ಬರೀ ಸ್ಟಡಿ ಲೆಸನ್ನ ಓದೋ ಬರೀ ಕ್ವಶನ್ ಬರೀ, ಆನ್ಸರ್ ಬರೀ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರೀ ಅಂತಂದ್ರೆ ಅವ್ರಿಗೂ ಬೇಜಾರಾಗುತ್ತೆ. ಈ ಥರ ನಾವು ಆ್ಯಕ್ಟಿವಿಟಿ ಪ್ರಾಜೆಕ್ಟ್ ವರ್ಕ್ ಥರ ಏನಾದರೂ ಮಾಡಿಸಿದ್ವಿ ಅಂತಂದ್ರೆ ಕಂಬೈಂಡಾಗಿ ಕೂಡಿಸಿ ಎಷ್ಟು ಖುಷಿಯಿಂದ ಮಾಡ್ತಾರೆ. ಅವಕ್ಕೆ ಪೇಪರ್ ಕಟ್ ಮಾಡೋದು, ಅದನ್ನು ಸ್ಟಿಕ್ ಮಾಡೋದು ಅಂದ್ರೆ ಭಾಳ ಖುಷಿ ಮಕ್ಕಳಿಗೆ. ಪರ್ಸ್ನಲಾಗಿ ನಮ್ಮ ಮನೆಯೊಳಗನ 2 ಮಕ್ಳು ಅದಾವ ನನ್ನೂ.
ಅವರಿಗೆ ಅಂತೂ ಭಾಳ ಖುಷಿ. ನನ್ನ ಮಗಳು ಎಷ್ಟು ಪೇಜ್ ಎಷ್ಟು ಕಲರ್ ಪೆನ್ಸಿಲ್ ಹಾಳು ಮಾಡ್ಯಾಳನೋ ನನಗೆ ಗೊತ್ತಿಲ್ಲ. ಹುಟ್ಟಿದಾಗಿಂದ ಮೀನ್ಸ್ ಸ್ಕೂಲ್ ಹಚ್ಚಿದಾಗಿಂದ 2.5-3 ವರ್ಷದಿಂದನೇ ಹಚ್ತೀವಲ್ರಿ ಸ್ಕೂಲಿಗೆ. ಅವಾಗಿಂದ ವಾರಕ್ಕೊಂದು ಕಲರ್ ಪೆನ್ಸಿಲ್ ಹಾಳಾಗ್ತಿದ್ವು ಆಕಿನೂ. ಹೋಗಲಿ ಮಕ್ಕಳಲ್ಲ ಅಂಥೇಳಿ ನಾವೇನು ತಲೆ ಕೆಡಿಸ್ಕೊಂಡಿಲ್ಲರಿ ಅದ್ರ ಬಗ್ಗೆ. ಸುಮ್ಮನೆ ನೆನಪಾಯ್ತು ಅದು ಹೇಳಾಕತ್ತೀನಿ. ಆಕಿನೂ ಭಾಳ ಚಂದ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ತಾಳೆ ರೀ ನಮ್ಮ ಮಗಳು. ತೋರಿಸಿ ನೀವು ವಿಡಿಯೋ ಒಳಗೆ ನಿಮಗೆ. ಇದು ನೋಡ್ರಿ, ಇಯರ್ ಕಟ್ ಮಾಡಕತ್ತಾಳಬೇಕು ಹುಡುಗಿ. ಮತ್ತು ವಿಡಿಯೋ ಮಾಡ್ತೀನಿ ಅಂತಂದ್ರೆ ಅಷ್ಟು ಖುಷಿಯಿಂದ ಕೋಆಪ್ರೇಟ್ ಮಾಡ್ತಾರೆ ರೀ ಮಕ್ಕಳು. ಹಂಗೇನು ನನ್ನ ಮಾಡಬೇಡ್ರಿ ನಿನ್ನ ಮಾಡಬೇಡ್ರಿ ಮಿಸ್ ಅಂತ ಅನ್ನಂಗೆ ಇಲ್ಲ. ಹಾಗಾಗಿ ನಮಗೂ ಖುಷಿ ಆಗುತ್ತೆ ಅವ್ರದ್ದು ವರ್ಕ್ ಮಾಡೋ ಮುಂದಾಗ ವಿಡಿಯೋ ಮಾಡೋದು. ಆಮೇಲೆ ಇದು ಟ್ರಂಕ್ ಈ ಥರ ಒಂದು ಸೈಡ್ ಆಮೇಲೆ ಇನ್ನೊಂದು ಸೈಡ್ ಹೊಳಿಸಿ ಫೋಲ್ಡ್ ಮಾಡಾಕತ್ತಿದ್ದೆ. ಅವ್ರಿಗೆ ಹೇಳ್ಕೊಡಾಕತ್ತಿದ್ದೆ ಹಿಂಗೆ ಮಾಡಿರಿ ಅಂಥೇಳಿ. ಈ ಥರ ಮಾಡಿ ಆಮೇಲೆ ನೆಕ್ಸ್ಟ್ ಓಪನ್ ಮಾಡೋದ್ರಿ. ಅದನ್ನು ನೀಟಾಗಿ ಕುತ್ಕೊಳ್ಳುತ್ತೆ ಅದು. ಆಮೇಲೆ ನೆಕ್ಸ್ಟ್ ಓಪನ್ ಮಾಡಿಂದ ಕಾಣಿಸುತ್ತೆ ಅದು ಐತ್ರಿ. ಆಮೇಲೆ 3rd ಕ್ಲಾಸಿಗೆ ಸ್ಮೆಲ್ಲಿಂಗ್ ಲೀಫನ್ನ ಸ್ಟಿಕ್ ಮಾಡ್ಕೊಂಡು ಬಾ ಅಂತ ಹೇಳಿದ್ದೆ ಒಂದು ಪ್ಲೇನ್ ಪೇಜ್ ಒಳಗೆ. ಅವ್ರು ಮಾಡ್ಕೊಂಡು ಬಂದಿದ್ರು. ಸ್ಮೆಲ್ ಯಾವ ಬರ್ತಿದ್ದು ಮತ್ತು ಇದು ಸ್ಟೂಡೆಂಟ್ ನೆಸ್ಟ್ ಮಾಡ್ಕೊಂಡು ಬಾ ಅಂತ ಹೇಳಿದ್ದೆ, ನೆಸ್ಟ್ ಮಾಡ್ಕೊಂಡು ಬಂದಿದ್ರು ನೋಡಿ. ನೆಕ್ಸ್ಟ್ ಫೈನಲ್ಲಾಗಿ ಹಿಂಗೆ ಬಂದಿತ್ತು ರೀ ಆ್ಯನಿಮಲ್ ಫೇಸ್ ನಮ್ದು. ಒಬ್ಬೊಬ್ರು ಮುಖಕ್ಕೆ ಸ್ಟಿಕ್ ಮಾಡ್ಕೊಂಡು ತೋರ್ಸಾಕತ್ತಿದ್ರು. ನೋಡ್ಲಿಕ್ಕೆ ಎಷ್ಟು ಖುಷಿ ಅನ್ಸಾಕತ್ತಿತ್ತು. ಇದು ನಾನು ಹೇಳ್ಕೊಟ್ಟಿನಿ ಆ ಮಕ್ಕಳಿಗೆ ಎಷ್ಟು ಚಂದ ಮಾಡ್ಯಾರಲ್ಲ ಅಂಥೇಳಿ. ನೋಡಿರಿ ಎಲಿಫೆಂಟ್ ಫೇಸ್ ಎಷ್ಟು ಚಂದ ಮಾಡ್ಯಾರ ನೋಡಿರಿ ಮಕ್ಳು. ವಾವ್, ನೋಡಿರಿ ಎಂಜಾಯ್ ಮಾಡಿರಿ ವಿಡಿಯೋನ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಸಿಗೋಣ್ರಿ ಮುಂದಿನ ವಿಡಿಯೋ ಒಳಗೆ. ನಿಮ್ಗೆ ಇದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡೀನಿ. ಏನಾದರೂ ನನ್ನ ವಿಡಿಯೋ ಒಳಗೆ ಚೇಂಜಸ್ ಮಾಡ್ಕೋಬೇಕಂದ್ರೆ ಹೇಳ್ರಿ, ಮಾಡ್ಕೊತೀನಿ. ಯಾವ ಥರ ವಿಡಿಯೋ ಬೇಕಂತ ಹೇಳ್ರಿ, ಮಾಡಿ ತೋರಿಸ್ತೀನಿ ನಾನು. ಓಕೆ ಫ್ರೆಂಡ್ಸ್, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.